ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೊಡಬೇಕು. ತುಂಬ ತಪ್ಪುಗಳು ಇದ್ದಂಥ ಮನೇನ ಸರಿ ಮಾಡೋದಕ್ಕಂತ ಒಂದು ಟೀಮ್ ಬಂದಿತ್ತು. ಆ ಟೀಮ್ ನಿಜವಾಗ್ಲೂ ಸರಿ ಮಾಡಿಕೊಟ್ರಾ ಅಥವಾ ಅವರಿಂದನೂ ಒಂದಷ್ಟು ತಪ್ಪುಗಳು ಆಯಿತಾ? ಪ್ರತಿಯೊಂದು ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಆನೆಸ್ಟ್ ಆಗಿರುವಂಥ ರಿವ್ಯೂ ಇವತ್ತಿನ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಮನೇನ ನೋಡ್ತೀರಾ. ಅಂದರೆ ಕಂಪ್ಲೀಟಾಗಿ ತಪ್ಪುಗಳನ್ನು ಸರಿ ಮಾಡಿರೋದು ಹೇಗೆ, ಇದನ್ನು ನಿಜವಾಗ್ಲೂ ಮಾಡಿರೋರು ಯಾರು ಅಂತ. ಆ್ಯಂಡ್ ಇಲ್ಲಿ ಬೆಳಿಗ್ಗೆನೇ ಬಂದಿದ್ರು ಯೂರೋ ಲೈಟಿಂಗ್ ಟೀಮ್ ಅವರು. ಬಿಕಾಸ್ ಎಲ್ಲ ಫ್ಯಾನ್ಸಿ ಶ್ಯಾಂಡ್ಲಿಯರ್ಸ್, ಫಿಕ್ಸ್ಚರ್ಸ್, ಲೈಟ್ಸ್ ಎಲ್ಲ ಇವ್ರ ಕಡೆಯಿಂದನೇ ಹಾಕ್ಸೋಣ, ಸೇಫ್ ಆಗಿರುತ್ತೆ, ಅವ್ರ ಟೆಕ್ನಿಷಿಯನ್ಸ್ಗೂ ಕೂಡ ಗೊತ್ತಿರುತ್ತೆ ಅಂತ. ಸೊ ಇಬ್ಬರು ಬಂದಿದ್ದಾರೆ, ಈ ವರ್ಕ್ ನಡೀತಾ ಇದೆ. ಇಬ್ರಿಗೂ ತುಂಬ ಖುಷಿ ಆಗ್ತಾ ಇದೆ ಆಯಿತಾ. ಲೈಟ್ಸ್ ಎಲ್ಲ ನೋಡಿ ನಾವು ಶಾಪಲ್ಲಿ ನೋಡೋದಕ್ಕೂ ನಮ್ಮ ಮನೆಗೆ ಅದು ಬಂದು ಫಿಕ್ಸ್ ಆದಾಗಲೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಹಾಗೆಯೇ ಇಲ್ಲಿ ಯುಟಿಲಿಟಿನಲ್ಲಿ ಸಿಂಕ್ ಎಲ್ಲ ನೀಟಾಗಿ ಫಿನಿಶಿಂಗ್ ಮಾಡಿದ್ದಾರೆ, ಅದನ್ನು ನೋಡ್ತಾ ಇದ್ದೀವಿ. ಎಲ್ಲೆಲ್ಲಿ ಹೇಗೆ ವರ್ಕ್ ಆಗಿದೆ. ಎಲೆಕ್ಟ್ರೋಲಕ್ಸ್ ಟೀಮ್ ಅವ್ರು ಮತ್ತೆ ಬಂದರು ಇದನ್ನು ರೀಫಿಕ್ಸ್ ಮಾಡೋದಕ್ಕೆ. ತುಂಬ ಜನ ಕೇಳ್ತಾ ಇದ್ರಿ ಸ್ಟವ್ ಎಲ್ಲಿಂದ ಅಂತ. ಸೊ ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಹಾಕಿದ್ದೀನಿ, ಸೊ ದಟ್ ನಿಮಗೂ ಹೆಲ್ಪ್ ಆಗಲಿ ಅಂತ. ಆ್ಯಂಡ್ ಹೋಮ್ ಟೂರ್ ವೀಡಿಯೋದಲ್ಲಿ ಇದನ್ನೆಲ್ಲ ನೀವು ಡೀಟೇಲಾಗಿ ನೋಡ್ತೀರಿ ಆಯಿತಾ. ಇವತ್ತು ಮನೆ ಕ್ಲೀನಿಂಗ್ ನಡೀತಾ ಇದೆ. ಆ್ಯಂಡ್ ಈ ವಿಡಿಯೋ ಆಗಿದ್ದ ತಕ್ಷಣ ಹೋಮ್ ಟೂರ್ ವೀಡಿಯೋ ಹಾಕಿದಾಗ ನಾನಂತೂ ಕಾಯ್ತಾ ಇದ್ದೀನಿ. ನೀವು ವೇಟ್ ಮಾಡ್ತಾ ಇದ್ದರೆ ಹೋಮ್ ಟೂರ್ ವೀಡಿಯೋ ಬೇಕು ಅಂದರೆ ತಿಳಿಸಿ, ನಾಳೆನೇ ಹೋಮ್ ಟೂರ್ ವೀಡಿಯೋ ಹಾಕೋ ಪ್ರಯತ್ನ ನಂದಾಗಿದೆ. ಆ್ಯಂಡ್ ಇದ್ರ ಜೊತೆಗೆ VU ಕೇರ್ ಸರ್ವಿಸ್ ಅವ್ರ ಟೀಮ್ ಕೂಡ ಇವತ್ತು ಮನೆಯಲ್ಲಿದ್ದಾರೆ. ಯಾಕಂದರೆ ಇಡೀ ಮನೆ ಡೀಪ್ ಕ್ಲೀನಿಂಗ್ ಆಗಬೇಕು. ಮತ್ತೊಂದು ಸತಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಬಂದಿದ್ದಾರೆ. ಮನೆಯಲ್ಲಿದ್ದಂಥ ನಿಜವಾದ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆಯಾ, ಎಲ್ಲ ಸರಿ ಹೋಗಿದೆಯಾ, ಬನ್ನಿ ನೋಡೋಣ. ಹೀಟ್ ಗನ್ನೇ ಬೇರೆ ತೆಗಿಸ್ತಾ ಇದ್ದೀನಿ, ಹೊಸದೇ ತಂದು ಮಾಡ್ಕೊಡೋಣ. ಅದಕ್ಕೆ ಲ್ಯಾಮಿನೇಟ್ ಕೆಳಗಡೆ ಪಾರ್ಕಿಂಗಲ್ಲಿ ಇಟ್ಟು ಹೋಗಿರ್ತೀನಿ. ಲ್ಯಾಮಿನೇಟು ಚಿಕ್ಕದಾಗಿ ರೋಲ್ ಮಾಡಿ ಪಾರ್ಕಿಂಗಲ್ಲಿ ಇಟ್ಟು ಹೋಗಿರ್ತೀನಿ, ಅದೊಂದು ರೆಡಿ ಮಾಡಿ. ಇದೊಂದು ನಮ್ಮ ಕಡೆಯಿಂದ ಪೆಂಡಿಂಗ್, ನಾನು ಆಮೇಲೆ ಒಟ್ಟಿಗೆ ಇದು ಗ್ರಾನೈಟ್ ಆಗಿದೆ. ಇದು ಗ್ರಾನೈಟ್ ಅಲ್ಲ, ಫುಲ್ ಬಾಡಿ ಟೈಲ್ ಆಗಿದೆ. ಇಲ್ಲಿ ಇದು ಮಾಡಿರ್ಲಿಲ್ಲ, ಇದಾಗಿದೆ. ಪೂರ್ತಿ ಮನೆ ಎಲ್ಲ ಕಡೆ ಹಾಳಾಗಿದ್ದಾಗ, ಒಂದೂ ಸರಿ ಇಲ್ಲದೆ ಇದ್ದಾಗ ನನಗೆ ಸಹಾಯಕ್ಕೆ ಬಂದಿದ್ದು ಸಾಗರ್ ಮತ್ತು ಸೌಮ್ಯ ಅವರು. ಅವ್ರನ್ನ ಖಂಡಿತವಾಗ್ಲೂ ಮರೆಯೋದಕ್ಕಾಗಲ್ಲ. ಬಿಕಾಸ್ ಇವತ್ತು ಮನೆ ಚೆನ್ನಾಗಾಗಿದೆ ಅಂದರೆ ದೇ ಆರ್ ದ ಪಿಲ್ಲರ್ಸ್ ಆ್ಯಂಡ್ ಅವರಿಂದಾನೇ ಸಾಧ್ಯ ಆಗಿರೋದು. ಸ್ಟ್ರೇಟ್ ಇದೆ ಇದು, ಅದು ಆವಾಗ ಕ್ರಾಸ್ ಇತ್ತು. ದಟ್ ಇಸ್ ಮೇಜರ್ ಎದ್ದು ಕಾಣಿಸ್ತಾ ಇತ್ತು. ಈ ರೂಮಲ್ಲಿ ಇದ್ದಂಥ ಸಮಸ್ಯೆಗಳು, ಒಂದು ಈ ಹ್ಯಾಂಡಲ್ ಕ್ರಾಸ್ ಆಗಿತ್ತು, ಅದನ್ನ ಸರಿ ಮಾಡಿದ್ದಾರೆ. ಆಮೇಲೆ ಇದನ್ನ ನಾನು ಈ ಕಡೆನೇ ಬೇಕು ಅಂದಿದ್ದೆ, ಬಟ್ಟೆ ಒಣಗ ಹಾಕೋದಕ್ಕೆ ಜಾಗ ಇರಲಿ ಅಂತ. ಬಟ್ ಅವ್ರು ಈ ಕಡೆ ಮಾಡಿದ್ರು, ಸೊ ಅದನ್ನ ಅಲ್ಲಿ ಶಿಫ್ಟ್ ಮಾಡಿದ್ದಾಯ್ತು. ಬಟ್ ಅಂದ್ರೂ ಡ್ಯಾಮೇಜಸ್ ಇದೆ. ಸ್ಕ್ರೂಸ್ ಹೋಲ್ಸ್ ಮುಂಚೆ ಇಲ್ಲಿ ಹಾಕ್ಬೇಕಾದ್ರೆ ಮಾಡಿದ್ರಲ್ಲ, ಅದೆಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಪ್ಲಾಸ್ಟ್ರಿಂಗ್ ಮಾಡಿರಲಿಲ್ಲ, ಇದಕ್ಕೆ ಕ್ಯಾಪ್ ಇರಲಿಲ್ಲ, ಕನೆಕ್ಷನ್ ಇರಲಿಲ್ಲ. ಇದು ಬಂತು, ಇದು ಕಾಣಿಸಲ್ಲ ಅಂತ ಹಾಗೆ ಬಿಟ್ಟಿದ್ರು. ಅದನ್ನ ಶಿಫ್ಟ್ ಮಾಡಬೇಕಾದ್ರೆ ನಮಗೆ ಕಾಣಿಸ್ತು ಈ ಥರ ಇದೆಯಂತ. ಇಲ್ಲಿ ವಾಶ್ ಬೇಸಿನ್ ಅಲ್ಲ, ವಾಷಿಂಗ್ ಮೆಷಿನ್ ಮೇಲೆ ಈ ಥರದ್ದು ಏನಿದು ಸರ್, ಫುಲ್ ಬಾಡಿ ಟೈಲ್ ಬೇಕು ಅಂತ ಅಂದಿದ್ದೆ ನಾನು. ಅದು ಮಾಡಿರಲಿಲ್ಲ, ಅದನ್ನ ಮಾಡಿದ್ದಾರೆ. ಆಮೇಲೆ ಮೇನ್ ಕಿಚನ್ ಔಟ್ಲೆಟ್, ಯುಟಿಲಿಟಿದ ಔಟ್ಲೆಟ್ ಇರಲಿಲ್ಲ, ನೀರು ಹೋಗಕ್ಕೆ ಜಾಗ ಇಲ್ಲ. ಸೊ ಅದನ್ನು ಮತ್ತೆ ಟೈಲ್ಸ್ ಬ್ರೇಕ್ ಮಾಡಿ ಹೊಸ ಟೈಲ್ಸ್ ತಂದು, ಹಳೆ ಟೈಲ್ಸ್ ಎಲ್ಲ ವೇಸ್ಟ್ ಆಗಿ, ಅದನ್ನು ಹೊಸ ಟೈಲ್ಸ್ ಇತ್ತು. ಮತ್ತೆ ತಿರ್ಗಾ ಅದನ್ನು ಹೊಡೆದಾಕಿ ಆ ಪ್ಲಂಬಿಂಗ್ ಕನೆಕ್ಷನ್ ಫಸ್ಟಿಂದ ಮಾಡಿ ಮತ್ತೆ ಟೈಲ್ಸ್ ಹಾಕಿರೋದು. ಸೊ 3 ಲೆವೆಲ್ ಆಫ್ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಗೋಡೆ ಕೂಡ ಅನ್ಫಿನಿಶ್ಡ್ ಇತ್ತು, ಪಟ್ಟಿ ಆಗಿ ಮತ್ತೆ ಸ್ಕ್ರಬ್ ಆಗಿ ಪೇಂಟ್ ಆಗಿದೆ. ಇದು ಈ ರೂಮ್ದು ಮಾತ್ರ ಅಲ್ಲ, ಇಡೀ ಮನೆ ಕಥೆನೇ ಅದು. ಇಡೀ ಮನೆಯಲ್ಲಿದೆ ಆ ಕತೆ. ಎಲ್ಲೂ ಪಟ್ಟಿ ಮಾಡಿರಲಿಲ್ಲ, ಅವ್ರು ಮಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ. ಬಟ್ ಇಲ್ಲಿ ಡ್ಯಾಮೇಜ್ ಇತ್ತು, ಫುಲ್ ಡ್ಯಾಮೇಜ್ ಇತ್ತು. ಸೊ ಇದನ್ನ ರೀಇನ್ಸ್ಟಾಲೇಷನ್ ಮಾಡಿದ್ವಿ. ಇದು ಫುಲ್ ಬಾಡಿ ಟೈಲ್ ಕೂಡ ಹೊಸದು ಹಾಕಿದ್ವಿ. ಸೊ ಆಮೇಲೆ ಇದು ಯುಟಿಲಿಟಿ ಡೋರ್ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ವಿ. ಯುಟಿಲಿಟಿ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಎಲ್ಲ ಕಡೆ ಡೋರ್ಸ್ ಹೊಸದಾಗಿ ಹಾಕಿದಿರಲ್ಲ, ಟಾಯ್ಲೆಟ್ಸ್ ಅಂಡ್ ಯುಟಿಲಿಟಿ ಡೋರ್ಸ್ ಎಲ್ಲದಕ್ಕೂ ಚೇಂಜ್ ಮಾಡಿಸಿದ್ದಾರೆ. ಬಿಕಾಸ್ ಕ್ವಾಲಿಟಿ ಆಫ್ ಡೋರ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಕೆಳಗಡೆ ಎಲ್ಲ ಏನು ಕ್ರ್ಯಾಕ್ಸ್ ಆಗಿತ್ತು. ಸೊ ಅದು ಡ್ಯೂರಬಿಲಿಟಿ ಕಮ್ಮಿ ಇರುತ್ತೆ ಅಂದ್ಬಿಟ್ಟು ಅದನ್ನ ಚೇಂಜ್ ಮಾಡಿದ್ವಿ. ಸೊ ಹಂಗಾಗಿ ಇದು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕಾರ್ನರ್ ಗ್ರೌಟಿಂಗ್ ಇರಲಿಲ್ಲ, ಇದೆಲ್ಲ ಗ್ರೌಟಿಂಗ್ ಆಗಿದೆ. ಸೊ ಮತ್ತೆ ಮೇಜರ್ ಇಲ್ಲಿ ಕಿಚನ್ ಲೈಟ್ ಸಾಕೆಟ್, ಇದೆಲ್ಲ ಜಂಕ್ಷನ್ ಬಾಕ್ಸು ಟೈಲ್ ಕಟ್ ಮಾಡಿ ಹಾಕಿದ್ರು. ಇದನ್ನ ಮೇಲೆ ಶಿಫ್ಟ್ ಮಾಡಿ ಇದು ಕೂಡ ಚೇಂಜ್ ಮಾಡಿದ್ದೀವಿ. ಅಂಡ್ ಹಾಲ್ ಹ್ಯಾಂಡಲ್ಸ್ ಫುಲ್ ಕಂಪ್ಲೀಟ್ಲಿ ಕ್ರಾಸ್ ಇತ್ತು, ಇದನ್ನ ರಸ್ಮಟ್ ಇಟ್ಟು ಲೆವೆಲಿಂಗ್ ಮಾಡ್ಕೊಡ್ತೀವಿ. ಕಂಪ್ಲೀಟ್ ಫುಲ್ ಹ್ಯಾಂಡಲ್. ಆಮೇಲೆ ಇದು PVD ಕೋಟಿಂಗ್ ಅವ್ರು ಏನು ಮಾಡಿದ್ರು, MDF ಮಾಡಿ ಪೇಂಟ್ ಮಾಡಿದ್ರು. ನಾವು ಮೆಟಲ್ನ SS ಮೆಟಲ್ನ PVD ಕೋಟಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸಿದ್ವಿ. ಲಿಕ್ವಿಡ್ ಬ್ಯಾಸ್ಕೆಟ್ಗೆ ಇದು ಕೂಡ SS ಮೆಟೀರಿಯಲ್ಗೆ PVD ಕೋಟಿಂಗ್ ಮಾಡಿ ಇನ್ಸ್ಟಾಲ್ ಮಾಡಿದ್ವಿ. ಸ್ವಲ್ಪ ಹೆಡ್ಜ್ ಶಾರ್ಪ್ ಬಂದಿತ್ತು, ಇದನ್ನ ಕಟ್ ಮಾಡಿ ಗ್ರೈಂಡ್ ಮಾಡಿಸಿದ್ವಿ. ಇಲ್ಲಿ ಲ್ಯಾಮಿನೇಟ್ಸ್ ಎಲ್ಲ ಚಿಪ್ಸ್ ಇತ್ತು, ಇದು ಕೂಡ ಲ್ಯಾಮಿನೇಟ್ಸ್ನ ನೀಟ್ ಕಟ್ ಮಾಡಿ ಪೇಸ್ಟ್ ಮಾಡಿದ್ವಿ. ಆಮೇಲೆ ಕಂಪ್ಲೀಟ್
ಇಲ್ಲೂ ಕೂಡ ವಾಲು ಮತ್ತು ಅಕ್ರಿಲಿಕ್ ಪಟ್ಟಿ ಆಗಿ ಸ್ಯಾಂಡಿಂಗ್ ಆಗಿ ಪೇಂಟಿಂಗ್ ಆಗಿದೆ 2 ಕೋಟ್ಸ್ ಮೋರ್ ದೆನ್ 3 ಕೋಟ್ಸೇ ಆಗಿದೆ. ಹಾಂ, ಕಿಚನಲ್ಲಿ ಫುಲ್ ಸ್ಟೈಲ್ ಚೇಂಜ್ ಆಗಿದೆ ಮೇಡಮ್. ಇಲ್ಲಿ 3 ಕಲರ್ಸ್ ಇತ್ತು, ಮಿಡಲ್ ಅಲ್ಲಿ 1 ಕಲರ್ ಇತ್ತು, 2 ಸೈಡ್ಸ್ ಅದರ್ ಕಲರ್ಸ್ ಇತ್ತು. ಇದನ್ನ ಫುಲ್ ಹೊಡೆದು ಟೈಲ್ ಆನ್ ಟೈಲ್ ಮಾಡಿದ್ವಿ. ಆಮೇಲೆ ಇದು ಸ್ಟಪ್ ಡಿಫ್ರೆನ್ಸ್ಗೆ ಫುಲ್ ಬಾಡಿ ಟೈಲ್ ಮಾಡಿದ್ವಿ, ಮತ್ತೆ ನೋಸಿಂಗ್ ಮಾಡಿದ್ವಿ. ಕಂಪ್ಲೀಟ್ಲಿ ಪೇಂಟಿಂಗ್ ಅಂಡುಲೇಷನ್ಸ್ ಇತ್ತು, ಮತ್ತೆ ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ 2 ಕೋಟ್ಸ್ ಪೇಂಟ್ ಮಾಡಿದೀವಿ ಮೇಡಮ್. ಡಾರ್ಕ್ ಕಲರ್ ಕೂಡ ಮತ್ತು ಬೇಸ್ ಕಲರ್ ಕೂಡ ನಾರ್ಮಲ್. ಆಮೇಲೆ ವಿಂಡೋ ರಾಡ್ಸ್ ಕವರ್ ಆಗಿರಲಿಲ್ಲ, ಅವ್ರು ಕವರ್ ಆಗಲ್ಲ ಅಂತ ಹೇಳಿದ್ರು, ಅದು ಕವರ್ ಮಾಡಿ ಕೊಟ್ಟಿದ್ದೀವಿ 2 ಕೋಟ್ಸ್ ಮೇಜರ್. ಹಾಂ, ಆಮೇಲೆ ಇದು ಕಂಪ್ಲೀಟ್ ಪಟ್ಟಿ ಮಾಡಿ ಕವರ್ ಮಾಡಿದ್ವಿ. ಕವರ್ ಆಗಿದೆ ಮೇಡಮ್. ಈ ಎಕ್ಸಾಸ್ಟ್ ಫ್ಯಾನ್ ಇನ್ಸ್ಟಾಲ್ ಆಗಿರಲಿಲ್ಲ, ಎಕ್ಸಾಸ್ಟ್ ಫ್ಯಾನ್ ಇನ್ಸ್ಟಾಲ್ ಆಗಿದೆ. ಮತ್ತು ಇದು ಕಾರ್ನರ್ ಶೆಲ್ಫ್ಸ್ ಇನ್ಸ್ಟಾಲೇಷನ್ ಆಗಿದೆ ಆ್ಯಸ್ ಪರ್ ಯುವರ್ ಇನ್ಪುಟ್ಸ್. ಮತ್ತು ಅಲ್ಲಿ ಗೀಸರಿಗೆ ಎಲೆಕ್ಟ್ರಿಕ್ ಪಾಯಿಂಟ್ ಸಪ್ಲೈ ಇರಲಿಲ್ಲ, ಅದನ್ನು ಪಾಯಿಂಟ್ ಮಾಡಿಕೊಟ್ಟಿದ್ವಿ. ಇದು ಆ್ಯಕ್ಚುಲಿ ಫಸ್ಟಿಂದ ತಿರ್ಗಾ ಕೆಲಸ ಮಾಡಿದ್ದೀವಿ ದೇವ್ರ ಮನೆದು. 3 ಟೈಮ್ ಆಗಿದೆ ನಿಮಗೆ ತಿರ್ಗಾ ಫಸ್ಟ್ ಇಂದ ಮಾಡಿದಲ್ವಾ? ಅವರು ಫಸ್ಟ್ ಕಂಪ್ಲೀಟ್ ಡೈರೆಕ್ಟ್ ಬೇಸ್ ಮಾಡದೆ PU ಮಾಡಿದ್ರಿಂದ ನಾವು ಬಂದು ಸ್ಯಾಂಡಿಂಗ್ ಮಾಡಿ PU ಮಾಡಿದ ತಕ್ಷಣ ಬಬಲ್ ಸ್ಟಾರ್ಟ್ ಆಯಿತು, ಕ್ರ್ಯಾಕ್ ಸ್ಟಾರ್ಟ್ ಆಯಿತು. ಸೊ ಯಾವಾಗ ನಾವು ಫುಲ್ ಸ್ಪ್ರೇ ಮಾಡಿದ್ವಿ, ಅದು ಕ್ರ್ಯಾಕ್ ಆದಮೇಲೆ ಮತ್ತೆ ನಾವು ಅದನ್ನ ಏನು ಮಾಡಬೇಕು, ಸ್ಯಾಂಡಿಂಗ್ ಮಾಡಬೇಕು, ಮತ್ತೆ ಅಗೇನ್ ರೀಸ್ಪ್ರೇ ಮಾಡಬೇಕು. ಈ ಥರ 2 ಟೈಮ್ಸ್ ಆಗಿದೆ. ಫಸ್ಟ್ ಸ್ಪ್ರೇ ಆದಮೇಲೆ ಮತ್ತೆ ನಾವು ಸ್ಪ್ರೇ ಮಾಡಿ ಆದಮೇಲೆ ಬಬಲ್ಸ್ ಬಂದು ಮತ್ತೆ 2 ಟೈಮ್ಸ್ ಆಗಿದೆ. ಸೊ ಟೋಟಲ್ PU ಇದು 3 ಟೈಮ್ಸ್ ಆಗಿದೆ. PUನೇ 3 ಟೈಮ್ಸ್ ಪ್ರೀವಿಯಸ್ ಮಾಡಿದ್ದಿಲ್ಲ ನಮ್ಮ ಟೀಮಿಂದ ಇದು. ಸೊ ನೋಡಿ, ಅದೇ TV ಯೂನಿಟ್ ನೋಡಿ ಅವ್ರೇನು ಬೇಸ್ ಮಾಡಿರಲಿಲ್ಲ. ಸೊ ಅದರಿಂದ ಅದು 1 ಶಾರ್ಟಲ್ಲಿ ನಮ್ಗೆ ಓಕೆ ಆಗಿದೆ. ಇದು ಮಾಡಿದ್ರಿಂದ ಅರ್ಧಂಬರ್ಧ ಮಾಡಿದ್ರಿಂದ ತಿರ್ಗಾ ಮಾಡಿ ಹಿಂಗಾಗಿದೆ. ಟೆಕ್ಸ್ಚರ್ಡ್ ಫೀಲ್ ಇತ್ತು, ಬಟ್ ನೌ ಇಟ್ ಇಸ್ ಅ ವೆರಿ ಸ್ಮೂತ್ ಫೀಲ್. ಸೊ ಇದು ನಮ್ಮ ದೇವ್ರ ಮನೆ ಕತೆ. ಯುಟಿಲಿಟಿ ಸ್ಟೋರಿ ನೋಡಿದ್ರಿ, ಅಪ್ಪಾಜಿ ರೂಮ್ ಕತೆ ಆಯ್ತು. ಇನ್ನ ಇದು ಯಾವುದು, ದೇವ್ರ ಪೂಜಾ ರೂಮ್ ಕತೆ ಆಯ್ತು. ನೈಸ್. ಹುಕ್ಸ್ ಇರ್ಲಿಲ್ಲ, ಹುಕ್ಸ್ ಹಾಕಿದ್ರಿ. ಲೈಟ್, ಬೆಸ್ಟ್ ಥಿಂಗ್ ವಾಸ್ ಲೈಟ್ ಅಲ್ಲಿ ಡಬಲ್ ಕಲರ್ ಇತ್ತು, ಒಂದು ಬ್ಲ್ಯಾಕ್ ಇತ್ತು, ಒಂದು ವೈಟ್ ಇತ್ತು, ಅದು ಚೇಂಜ್ ಮಾಡಿದ್ರು. ಆಮೇಲೆ ಇದೆಲ್ಲ ಇಲ್ಲೆಲ್ಲ ಸೈಡಲ್ಲೆಲ್ಲ ತುಂಬಾ ಗ್ಯಾಪ್ಸ್ ಇತ್ತು ಸರ್, ಅದೆಲ್ಲ ನೋಡಿದ್ದೆ ನಾನು. ಆಯ್ತು. ಆಮೇಲೆ ಲೋಟಸ್ ಇರ್ಲಿಲ್ಲ, ಇಲ್ಲಿ ಬ್ರಾಸ್ ಫಿನಿಶ್ ಇರ್ಲಿಲ್ಲ, ಅದನ್ನ ಹಾಕಿದ್ದಾರೆ. PVD ಕೋಟಿಂಗ್ ಆಗಿದೆ, SS ಮೇಲೆ PVD ಕೋಟಿಂಗ್ ಆಗಿ ಅದನ್ನು ಪೇಸ್ಟಿಂಗ್ ಆಗಿದೆ. ಮತ್ತೆ ಸೀಲಿಂಗ್ ಕೂಡ ಅಂಡುಲೇಷನ್ ಇತ್ತು, ತುಂಬಾ ಅಂಡುಲೇಷನ್ ಇತ್ತು. ಸೀಲಿಂಗ್ ಅಂದ್ರೆ ಮಾಡಿದ ಡಿಸೈನ್ ನ ಒಟ್ರಾಶಿ ಇತ್ತು, ಅಲ್ಲಿ ಫಿನಿಶಿಂಗೇ ಇರ್ಲಿಲ್ಲ, ಅದನ್ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ ಅಲ್ಲಿ. ನೋಡಿ, ಇದು ಹ್ಯಾಂಡುಲೇಷನ್ ಎಷ್ಟು ಕಾಣ್ತಾ ಇತ್ತು, ಈಗ ನೋಡಿ ಏನು ನೀಟ್ ಕೆಲಸ ಕಾಣ್ತದೆ. ಸೊ ಇದು ಆಗಿದೆ. ಮತ್ತು ಇದು ಕೂಡ ನಾವು ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ ಟಚ್ ಅಪ್ ಮಾಡಿ ಮತ್ತೆ ಪೇಂಟ್ ಮಾಡಿದ್ದೀವಿ. ಸೊ ಕಂಪ್ಲೀಟ್ ಇದು ಮಾತ್ರ ಟ್ರ್ಯಾಕ್ಟರ್ ಪ್ರೀಮಿಯಂ ಎಮಿಲ್ಷನ್ ಮಾಡಿ, ವಾಲ್ಗೆ ರಾಯಲ್ ಮಾಡಿ. ಡಿಫ್ರೆನ್ಸ್ ನಿಮಗೆ ಶೈನಿಂಗ್ ಅಲ್ಲೇ ಕಾಣಿಸ್ತಾ ಇದೆ. ವೆರಿ ಸ್ಮೂತ್ ಫಿನಿಶ್ ಇದೆ. ಇದು ಇತ್ತಲ್ಲ ಅದೆಲ್ಲ ನೋಡಿ ಬ್ಲ್ಯಾಕ್ ಕಾಣ್ತಾ ಇತ್ತಲ್ಲ ಒಳಗಡೆ, ಅದೆಲ್ಲ ಕವರ್ ಆಗಿದೆ. ಎಲ್ಲ ಕಡೆ ಕ್ಯಾಪ್ಸ್ ಹಾಕಿರ್ಲಿಲ್ಲ, ಅದೆಲ್ಲ ಮಾಡಿದ್ದಾರೆ. ಫ್ಲೆಕ್ಸಿಬಲ್ ಹಾಕ್ಬಿಟ್ಟು ಅದ್ರೊಳಗಡೆ ಲಿಂಕ್ ಮಾಡಿಬಿಟ್ಟಿದ್ರು, ಪೈಪಿಗೆ ಲಿಂಕ್ ಮಾಡಿದ್ರು. ಇದು ಬಾಟಲ್ ಟ್ರ್ಯಾಪೇ ಮಾಡಿರಲಿಲ್ಲ, ಅದು ನೀವು ಬಾಟಲ್ ಟ್ರ್ಯಾಪ್ ಮಾಡಿ ಎಕ್ಸ್ಟೆನ್ಷನ್ ಮಾಡಿ ಕ್ಲಿಯರ್ ಮಾಡ್ಕೊಟ್ಟಿದ್ದೀವಿ. ಅದರಿಂದ ಲೀಕೇಜ್ ಆಗ್ತಿದೆ. ಹೌದು ಮೇಡಮ್. ಇದು ಕೂಡ ಮೆಟೀರಿಯಲ್ ಆಸ್ ಪರ್ ಆರ್ಕಿಟೆಕ್ಟ್ ತಂದು ಹಾಕ್ಕೊಟ್ಟಿದ್ವಿ. ಅದು ಗೋಲ್ಡ್ ಪಟ್ಟಿ ಆಗಿತ್ತು ಡಿಸೈನ್ ಅಲ್ಲಿ ಅಂತ. ಮೇನ್ ಟೋಟಲ್ ಮತ್ತೆ ಎಲೆಕ್ಟ್ರಿಕಲ್ ಎಲ್ಲ ಸಪ್ಲೈ ಮಿಸ್ಸಿಂಗ್ ಇತ್ತು, ಅದೆಲ್ಲ ರೀಡ್ಯೂಷನ್ ಮಾಡ್ಕೊಟ್ಟಿದ್ದೀವಿ. ನೋಡಿದ್ರೆ ಮೇಡಮ್ ಆ ಥರ ಕಾಣುತ್ತೆ. ಮತ್ತು ಇದು ಕೂಡ ಟಾಯ್ಲೆಟ್ ಡೋರ್ ಕಂಪ್ಲೀಟ್ ಚೇಂಜ್ ಮಾಡಿದ್ವಿ. ಕಂಪ್ಲೀಟ್ ವಾಸ್ಕಲ್ ಕೂಡ ಎಲ್ಲ ಅಂಡುಲೇಷನ್ ಇತ್ತು, ಅದು ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ ಪೇಂಟ್ ಮಾಡಿದ್ವಿ. ವಾಸ್ಕಲ್ ಅಂದ್ರೆ ಏನು? ಇದೇ ವಾಸ್ಕಲ್. ಇದನ್ನ ಏನು ಮಾಡಿದೀರಾ? ಕಂಪ್ಲೀಟ್ ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ 2 ಕೋಟ್ಸ್ ಎಲ್ಲ 3 ಕೋಟ್ಸ್ ಎನಾಮೆಲ್ ಪೇಂಟ್ ಮಾಡಿದ್ವಿ ಸ್ಯಾಟಿನ್. ಅದು ಏನಕ್ಕೆ ಮಾಡಿದ್ದಾರೆ ಅಂದರೆ, ಈ ಡೋರ್ ಕತೆ ನೀವು ನೋಡಬೇಕಾಗಿತ್ತು. ಹೆಂಗಿತ್ತು ಅಂದರೆ, ಕೆಟ್ಟದಾಗಿ ಯಾರೋ ಒಂದು ಹಳೆ ಡೋರ್ಗೆ ಬರೀ ಪೇಂಟ್ ಹಾಕಿ ಹೋಗ್ತಾರಲ್ಲ, ಹಂಗಿತ್ತು. ಸೊ ಅದನ್ನು ಮತ್ತೆ ರೂಪ ತರೋದಕ್ಕೆ ಹಿಂಗೆ ಮಾಡಬೇಕಾಯ್ತು. ಮತ್ತು ಹಾಲ್ ಟಾಯ್ಲೆಟ್ಸ್ ಇದು ಹೆಡ್ಜಸ್ ಎಲ್ಲ ಶಾರ್ಪ್ ಇತ್ತು. ಇದೆಲ್ಲ ಆ್ಯಸ್ ಪರ್ ಇವನ್ ನಿಮ್ಮ ಇನ್ಪುಟ್ಸ್ ಪ್ರಕಾರ, ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಕರ್ವ್ ಮಾಡ್ಕೊಟ್ಟಿದ್ದೀವಿ ಫುಲ್ ಬಾಡಿ. ಮತ್ತು ಇಲ್ಲಿ ಒಂದು ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಆಗಿದೆ ಹೊಸ. ಸೊ ಇದು ಇನ್ಸ್ಟಾಲೇಷನ್ ಪ್ರೀವಿಯಸ್ ಆಗಿರಲಿಲ್ಲ, ಈಗ ಇನ್ಸ್ಟಾಲೇಷನ್ ಆಗಿದೆ. ಅದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀವಿ, ಮಾಡಿರಲಿಲ್ಲ. ಮತ್ತೆ ಇಲ್ಲೊಂದು ಹೋಲ್ ಇತ್ತು ಜಂಕ್ಷನ್ ಬಾಕ್ಸ್, ಅದು ಕವರ್ ಮಾಡಿರಲಿಲ್ಲ, ಅದನ್ನು ಕೂಡ ಎಲೆಕ್ಟ್ರಿಕ್ ಪಾಯಿಂಟ್ ಪಟ್ಟಿ ಇಟ್ಬಿಟ್ಟು ಕವರ್ ಮಾಡಿದ್ವಿ. ಸೊ ಮತ್ತೆ ಇದೊಂದು ಹೊಸದು ಇನ್ಸ್ಟಾಲೇಷನ್ ಮಾಡ್ಕೊಟ್ಟಿದ್ವಿ. ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ಸೊ ನಮ್ಮ ಇನ್ಪುಟಿಗೆ ನೀವು ತಂದಿದ್ರಿ, ನಾವು ಅದನ್ನು ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ವಿ. ಮತ್ತೆ ಕಾರ್ನರ್ ಎಲ್ಲ ಟಾಯ್ಲೆಟ್ಸಲ್ಲೂ ಕಾರ್ನರ್ ಇದು ಮಾಡಿದ್ವಿ. ಗ್ಲಾಸಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟು ಗಲೀಜ್ ಇತ್ತು, ನಮ್ಮ ಟೀಮ್ ಕಡೆಯಿಂದ ಸದ್ಯಕ್ಕೆ ಮಾಡಿಸ್ಕೊಟ್ಟಿದ್ವಿ. ನೀವು ಡೀಪ್ ಕ್ಲೀನಿಂಗ್ ಅವ್ರ ಕಡೆ ಇನ್ನೊಂದ್ಸರಿ ಮಾಡಿದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಅಲ್ಲಿ ಸ್ಪಾಟ್ಲೈಟ್ ಹಾಕಿದ್ರು, ಅಲ್ಲಿ ಚೈನ್ ಹಾಕಿ ಶ್ಯಾಂಡ್ಲಿಯರ್ಗೆ ಪ್ರೊವಿಷನ್ ಇರಲಿಲ್ಲ, ಅದನ್ನ ಅಡಿಷನಲ್ ಮಾಡ್ಕೊಟ್ಟಿದ್ದೀವಿ ಮೇಡಮ್. ಹೌದು.
ಮೇನ್ ಥಿಂಗ್ ಮತ್ತೆ ವಿಂಡೋ ರೋಡ್ ಕವರೇ ಆಗಲ್ಲ ಅಂತ ಹೇಳ್ತಾ ಇದ್ರು, ಕವರ್ ಮಾಡಿದ್ವಿ. ನೀವು ಒಂದ್ಸರಿ ನೋಡ್ಬಿಡಿ ಮೇಡಮ್. ಇಲ್ಲ ನಾನು ನೋಡಿದ್ದೀನಿ, ಡಿಫರೆನ್ಸ್ ಇದೆ. ಅದು ಸ್ಯಾಂಡಿಂಗ್ ಮಾಡಕ್ ಆಗಲ್ಲ, ಬಣ್ಣ ವೈಟ್ ಹಾಕಕ್ ಆಗಲ್ಲ ಅಂದಿದ್ರು, ಆಗುತ್ತೆ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ತುಂಬಾ ಅಪ್ ಆ್ಯಂಡ್ ಡೌನ್ ಇಶ್ಯೂ ವೇರಿಯೇಷನ್ ಇತ್ತು. ಪೇಂಟಿಂಗಲ್ಲಿ ಬಂದ್ಬಿಟ್ಟು ತುಂಬ ಕಚಡ ಥರ ಕಾಣಿಸ್ತಿತ್ತು. ಅದನ್ನು ಬಂದ್ಬಿಟ್ಟು ನಾವೇನು ಮಾಡಿದ್ವಿ, ಫಸ್ಟ್ ಪಟ್ಟಿ ಮಾಡಿ ಮತ್ತೆ ರಬ್ಬಿಂಗ್ ಮಾಡಿ ಮತ್ತೆ ಆಯಿಲ್ ಬೇಸ್ ಪ್ರೈಮರ್ ಮಾಡಿ ಮತ್ತೆ ಪಟ್ಟಿ ಮಾಡಿ ಆ ಲೆವೆಲ್ಗೆ ತಂದಿದ್ವಿ. ಮತ್ತೆ ಫಸ್ಟ್ ಮುಂಚಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಹೆಂಗಿತ್ತು ಈಗ ಹೆಂಗಿತ್ತು ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಕಮ್ಮಿ ಇತ್ತು, ಮತ್ತೆ ಪ್ರೈಮರ್ ಅದ ಮತ್ತೆ ಕಂಪ್ಲೀಟ್ ಆಗಿ ಇದಾಗಿದೆ. ತುಂಬಾನೇ ಜಾಸ್ತಿನೇ ಇತ್ತು ಅಲ್ಲಿ. ಮತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಇತ್ತು, ಮತ್ತೆ ಇಲ್ಲಿ ಬೇಸ್ ಕಲರ್ ತಗೊಂಡು ಈ ಕಾರ್ನರ್ ಮಾತ್ರ ಇಲ್ಲಿ ಇತ್ತು. ಇನ್ನೊಂದ್ಸರಿ ಅಷ್ಟು ಸ್ಯಾಂಡಿಂಗ್ ಮಾಡಬೇಕು. ಮತ್ತೆ ಒಂದ್ಸರಿ ಇದಾಗಲ್ಲ, ಅದು ಒಂದ್ಸರಿ ಮಾಡಿ ಮತ್ತೆ ಅದ್ರ ಮಾಡಿ ಅದ್ರ ಮೇಲೆ ಕೋಟಿಂಗ್ ಹಾಕಿ ಮತ್ತೆ ಇನ್ನೊಂದ್ಸರಿ ಮಾಡಿದಾಗ ಅದು ಕ್ಲಿಯರೆನ್ಸ್ ಬರುತ್ತೆ. ಒಂದೇ ಸರಿಗಂತೂ ಯಾವುದಾಗಲ್ಲ, 2-3 ಸರಿ ಮಾಡಿದ್ರೆ ಅದು ಕ್ಲಿಯರೆನ್ಸ್ ಬರುತ್ತೆ. ಕ್ಲೀನ್ ಎಲ್ಲ ಒಂದೊಂದು ಇತ್ತು. ಇಲ್ಲಿ ಮೇನ್ ಗೋಡೆನೆ ಅಂಡುಲೇಷನ್ ಇತ್ತು. ಈ ಗೋಡನ ನಾವು ಗ್ರೈಂಡಿಂಗ್ ಮಾಡಿದೀವಿ. ಗ್ರೈಂಡಿಂಗ್ ಮಾಡಿ ಮತ್ತೆ ಟಚ್ ಅಪ್ ಪಟ್ಟಿ ಇಟ್ಟು ಮತ್ತೆ ಪಟ್ಟಿ ಮಾಡಿ ಈ ಲೆವೆಲ್ ಫಿನಿಶ್ ಸರ್ಕ್ಯೂಟ್ ಮಾಡಿದ್ರು. ಎಕ್ಸಾಸ್ಟ್ ಫ್ಯಾನ್ಗೆ ಪವರ್ ಸಪ್ಲೈ ಇಲ್ಲ, ಸೊ ಅದಕ್ಕೆ ನಾವು ಮತ್ತೆ ತ್ಯಾಪೆ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಇದು ವಾಸ್ಕಲ್ಲು ಅಷ್ಟೇ ಮೇಡಮ್, ಇದು ಎಲ್ಲ ಡ್ಯಾಮೇಜ್ ಇತ್ತು, ಕ್ಲಿಯರ್ ಮಾಡಿಲ್ಲ. ಇದಕ್ಕೂ ಕಂಪ್ಲೀಟ್ ಪಟ್ಟಿ ಮಾಡಿ ಪೇಂಟ್ ಮಾಡಿದೀವಿ. ಈ ರೂಮಲ್ಲಿ ನಾವು ಮಾಡಿದ್ದು ಮೇಡಮ್, ಇದು ಕಂಪ್ಲೀಟ್ ಪಿ ಯು ನಾವು ಮಾಡಿದ್ದು. ಏನು ಫಿನಿಶ್ ಮಾಡಿರಲಿಲ್ಲ. ಇಲ್ಲ, ಅದು ಕಬೋರ್ಡ್ ಒಳಗಡೆ ಇತ್ತಲ್ಲ ಮೇಡಮ್, ಬೆಡ್ ಒಳಗಡೆ ಇತ್ತು. ಸೊ ಇಲ್ಲೂ ಅಷ್ಟೇ ಈ ವಾಲ್ ಹ್ಯಾಂಡುಲೇಷನ್ ಇತ್ತು ಸೇಮ್. ಮತ್ತೆ ಇಲ್ಲಿ ಫುಲ್ ರಫ್ ಇದೆ, ನೀವು ಬೇಕಾದ್ರೆ ಲಾಸ್ಟ್ ವಿಡಿಯೋ ಚೆಕ್ ಮಾಡಿ. ಈ ವಾಲ್ ಕಂಪ್ಲೀಟ್ ಫುಲ್ ಹ್ಯಾಂಡುಲೇಷನ್ ಇತ್ತಿದು. ಇದನ್ನ ಮತ್ತೆ ಪಟ್ಟಿ ಮಾಡಿ 2 ಕೋಟ್ಸ್ ಪೇಂಟ್ ಮಾಡಿದೀವಿ. ಇದು ಕೂಡ ನೋಡಿ, ನಿಮ್ದು ಇದು ನಾರ್ಮಲ್ ಪೇಂಟ್ ಇತ್ತು, ಇದು ನಾವು ಡ್ಯೂಕೋನೇ ಮಾಡಿದೀವಿ. ಪೇಂಟ್ ಸ್ಪ್ರೇ ಪೇಂಟೇ ಮಾಡಿದ್ರು. ಹೌದು, ಇದು ಮಾಡಿರ್ಲಿಲ್ಲ, ಅವರು ಬರೀ ರಾಯಲ್ ಮಾಡಿದ್ರು. ಇದೇ ರಾಯಲ್ನ ಮ್ಯಾಚ್ ಮಾಡಿದ್ರು. ಆಮೇಲೆ ಇಲ್ಲಿಂದ ಈ ಲೈಟ್ಗೆ ಎಲೆಕ್ಟ್ರಿಕಲ್ ಪ್ರಾವಿಷನ್ನೇ ಇರಲಿಲ್ಲ, ಮತ್ತೆ ಇದನ್ನ ಗ್ರೂ ಮಾಡಿ ಎಲೆಕ್ಟ್ರಿಕಲ್ ಪ್ರಾವಿಷನ್ ಮಾಡಿ ಕೊಟ್ಟಿದ್ದೇವೆ. ಹಾಂ, ಇದು ಏರುಪೇರು ಇತ್ತು. ಮತ್ತೆ ಇದನ್ನ ಅವ್ರು ಸ್ಟಿಕ್ ಮಾಡೋಕ್ಕೆ ಹೋಲ್ ಮಾಡಿದ್ರು. ಆ ಹೋಲ್ ಕೂಡ ಪ್ಯಾಚ್ ಕಾಣ್ತಾ ಇತ್ತು. ಸೊ ಅದನ್ನ ನಾವು ಕಂಪ್ಲೀಟ್ ಹೋಲ್ನ ಕ್ಲೋಸ್ ಮಾಡಿ ಪಟ್ಟಿ ಮಾಡಿ ಪೇಂಟ್ ಮಾಡಿ ನಾವು ಗ್ಲೂ ಅಲ್ಲಿ ಸ್ಟಿಕ್ ಮಾಡಿದೀವಿ. ಕಂಪ್ಲೀಟ್ ವಿಂಡೋ ಆಗಲ್ಲ ಅಂತ ಹೇಳಿದ್ರು, ಮತ್ತೆ ಸ್ಯಾಂಡಿಂಗ್ ಮಾಡಿದೀವಿ, 2 ಕೋಟ್ಸ್ ಕಲರ್ ಮಾಡಿಕೊಟ್ಟಿದ್ದೀವಿ. ಮಿರರ್ಗೆ ಕಂಪ್ಲೀಟ್ ಅವರು ಬೇಸ್ ಕೂಡ ಮಾಡಿರಲಿಲ್ಲ, ನಾವು ಮತ್ತೆ ಬೇಸ್ ಮಾಡಿ ಸ್ಯಾಂಡಿಂಗ್ ಮಾಡಿ ಮತ್ತೆ ಪಿ ಯು ಮಾಡಿ ಕೊಟ್ಟಿದ್ದೀವಿ. ಸೊ ಮತ್ತೆ ಕಂಪ್ಲೀಟ್ ಅವ್ರು ವರ್ಕ್ ಮಾಡಿದ್ರಿಂದ ನಾವೇನು ಮಾಡಿದ್ವಿ, ಎಲ್ಲ ಕಂಪ್ಲೀಟ್ ಫ್ಯಾನ್ಸ್ನ ರಿಮೂವ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡಿದ್ದೀವಿ. ಹೆಂಗೆ ಸುಲಭ ಆಗುತ್ತೆ ಮೇಡಮ್, ವಾರ್ಡ್ರೂಬ್ ಹ್ಯಾಂಡಲ್ ಕೂಡ ಮಾಡಿರಲಿಲ್ಲ. ಇದು ವಾರ್ಡ್ರೂಬ್ ಹ್ಯಾಂಡಲ್ ಕಟ್ ಆಗಿತ್ತು, ಅದು ಪಿ ಯು ಆಗಿರಲಿಲ್ಲ. ಮತ್ತೆ ನಮ್ಮವ್ರು ಸ್ಯಾಂಡಿಂಗ್ ಮಾಡಿ ಪಿ ಯು ಮಾಡಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ಹೌದೌದು, MDF ಮೆಟೀರಿಯಲ್ ಇತ್ತು. ಹೌದು ಮೇಡಮ್. ಆಮೇಲೆ ಅಲ್ಲಿ ಟೇಬಲ್ ಅಲ್ಲಿ ವೈರ್ ಮ್ಯಾನೇಜರ್ ಇರ್ಲಿಲ್ವಾ, ಇದು ವೈರ್ ಮ್ಯಾನೇಜರ್ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಇದು ಡ್ರಾವರ್ ಏನಿತ್ತು ಫುಲ್ ವಾಲ್ ಟಚ್ ಮಾಡಿದ್ರು. ಈ ವೈರ್ ಮ್ಯಾನೇಜರ್ ಇನ್ಸ್ಟಾಲೇಷನ್ ಮಾಡೋಕ್ಕೋಸ್ಕರ ಡ್ರಾವರ್ ಕಟ್ ಮಾಡಿ ಮತ್ತೆ ರೀವರ್ಕ್ ಮಾಡಿದ್ವಿ ಮೇಡಮ್. ನನ್ನ ಆನೆಸ್ಟ್ ಎಕ್ಸ್ಪೀರಿಯನ್ಸಿಂದ ನಾನು ಇಷ್ಟೇ ಹೇಳ್ತೀನಿ ದಟ್ ನಿಮ್ಮ ಡ್ರೀಮ್ ಮನೆ ಕಟ್ಟೋ ಆಸೆ ಇದ್ದರೆ ಈ ಟೀಮ್ನ ನೀವು ಡೆಫಿನೆಟಾಗಿ ಹೈರ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಇದೇನಾಗಿದೆ, ಕಂಪ್ಲೀಟ್ ಇದೆಲ್ಲ ಹ್ಯಾಂಡುಲೇಷನ್ ಜಾಸ್ತಿ ಇತ್ತು. ಆಮೇಲೆ ಇದು ಸೈಜ್ ಕೂಡ ಹೆವಿ ಇತ್ತು. ಈ ಹ್ಯಾಂಡುಲೇಷನ್ ಇದರಿಂದ ನಾವೇನು ಕ್ರಾಸ್ ಇದ್ದಿದ್ದರಿಂದ ಮತ್ತೆ ನಾವು ಇದನ್ನ CNC ತೊಗೊಂಡೋಗಿ ಮತ್ತೆ ರೀವರ್ಕ್ ಮಾಡಿ ಮತ್ತೆ ಕಂಪ್ಲೀಟ್ PU ಮಾಡಿದ್ವಿ. ಮತ್ತೆ ಇಲ್ಲೆಲ್ಲ PU ಕವರೇ ಆಗಿರಲಿಲ್ಲ, ಕಂಪ್ಲೀಟ್ ಚೆಜಸ್ ಕವರ್ ಆಗಿರಲಿಲ್ಲ. ಈ ಸೈಡ್ ಶಟರ್ಸ್ ಸೈಡಲ್ಲಿ ಕವರ್ ಆಗಿರಲಿಲ್ಲ. ಆಮೇಲೆ ಇದು ಅಷ್ಟೇ, ಶೆಲ್ಫ್ ಪಿನ್ಸ್ ಅಷ್ಟೇ, ಇದು ಬೇರೆ ಚೇಂಜ್ ಮಾಡಿದ್ವಿ ಕಂಪ್ಲೀಟ್. ಕಾರ್ನರ್ ಇದು ಸೆಲ್ಫ್ ಪಿನ್ಸ್ ಎಲ್ಲ ಚೇಂಜ್ ಮಾಡಿದ್ವಿ. ಇದ್ರೊಳಗಡೆ ಎಲ್ಲ ಕ್ಲೀನು ಮಾಡಿರಲಿಲ್ಲ, ಇವ್ರನ್ನ ಡೀಪ್ ಕ್ಲೀನ್ ಆಗಿಲ್ಲ. ನಮ್ಮ ಕಡೆಯಿಂದನೇ ಇಷ್ಟು ಕ್ಲೀನ್ ಆಗಿದೆ ಇದೆ ಕಂಪ್ಲೀಟ್. ಇಲ್ಲೂ ಕೂಡ ಅಷ್ಟೇ, ಹ್ಯಾಂಡಲ್ಸ್ ಎಲ್ಲ ಕ್ರಾಸ್ ಇತ್ತು. ಮತ್ತೆ ರಸ್ಮಟ್ ಇಟ್ಟಿನೇ ಇನ್ಸ್ಟಾಲ್ ಮಾಡಿದ್ವಿ. ನೀವು IV ಇಂದ ಬೇಕಾದ್ರೆ ದೂರದಿಂದ ನೋಡಿ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಗ್ರೌಟಿಂಗ್ಸ್, ಮತ್ತೆ ಇಲ್ಲಿ ಅಷ್ಟೇ, ಇದು ಇನ್ಸ್ಟಾಲೇಷನ್ ಮಾಡಿರಲಿಲ್ಲ. ಇದು SS ವಿತ್ PVD ಕೋಟಿಂಗ್ ಇದನ್ನು ಸಪ್ಲೈ ಮಾಡಿ ಇನ್ಸ್ಟಾಲೇಷನ್ ಮಾಡ್ತೀವಿ 2 ಪೀಸಸ್. ಕಾಲಿಂಗ್ ಬೆಲ್ ಇನ್ಸ್ಟಾಲೇಷನ್ ಆಗಿರಲಿಲ್ಲ, ಮೀಟರ್ ಬೋರ್ಡಿಂದ ಮೇಲೆ ತಗೊಂಡು ಇಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ಮೇಡಮ್. ಸೊ ಅದು ಇನ್ಸ್ಟಾಲೇಷನ್ ಆಗಿರಲಿಲ್ಲ. ಇದು ಫುಲ್ ಗ್ಯಾಪ್ ಇತ್ತು, ಇದಕ್ಕೆ ಪಟ್ಟಿ ಮಾಡಿ ಕಂಪ್ಲೀಟ್ ಪೇಂಟ್ ಮಾಡಿದ್ವಿ. ಇದ್ರ ಮೇಲೂ ಕೂಡ ಸೇಮ್ ಬೇಸ್ ಪೇಂಟ್ ಮಾಡಿದ್ವಿ. ಸ್ಕರ್ಟಿಂಗೇ ಮಾಡಿರಲಿಲ್ಲ, ಸೊ ಅದು ಸ್ಕರ್ಟಿಂಗ್ ಕೂಡ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ವಿ. ಆಮೇಲೆ ಇಲ್ಲಿ ಟೈಲಲ್ಲಿ ಎಂಟ್ರಿ ಆದ ತಕ್ಷಣ ಸೌಂಡ್ ಬರ್ತಾ ಇತ್ತು,
ಸೊ ಈ ಸೌಂಡ್ ಬರ್ತಾ ಇದರಿಂದ ಇದು ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಏನು ಮಾಡಿದ್ವಿ, ಫುಲ್ ಬಾಡಿ ಟೈಲ್ನ ಸ್ಟಬ್ ಡಿಸೈನ್ ಮಾಡಿ ಅದನ್ನು ಒಂದು ಸೈಡ್ ನೋಸಿಂಗ್ ಮಾಡಿ ಇದರೊಳಗಡೆ ತಿಳಿ ಸಿಮೆಂಟ್ ಹಾಕಿ ಸೌಂಡ್ನ ಅವಾಯ್ಡ್ ಮಾಡಿಕೊಟ್ಟಿದ್ವಿ. ಈ ಹಾರ್ಚ್ ಪೇಂಟ್ ಮಾಡಿರಲಿಲ್ಲ, ಸೊ ಇದು ಕೂಡ ಹಾರ್ಚ್ ಪೇಂಟ್ ಮಾಡಿದ್ವಿ. ಇದ್ರ ಗ್ರೂ ಒಳಗಡೆ ಕೂಡ ಪೇಂಟ್ ಆಗಿರಲಿಲ್ಲ, ಇದು ಗ್ರೂ ಒಳಗಡೆ ಕೂಡ ಪೇಂಟ್ ಆಗಿದೆ. ಇಲ್ಲಿ ಮೇನ್ ಡೋರು ಸ್ಕ್ರ್ಯಾಚಸ್ ಇತ್ತು, ಅದು ಮಾಡಿದ್ವಿ. ಡೋರ್ ಐ ಹಾಕಿರಲಿಲ್ಲ, ಡೋರ್ ಐ ಹಾಕಿದ್ದೀವಿ. ಆಚೆಗಡೆ ಡೋರ್ ಐ ತೆಗ್ದಿರಲಿಲ್ಲ, ಡೋರ್ ಐ ಕಟ್ ಮಾಡಿ ತೆಗ್ದಿದ್ದೀವಿ. ಮತ್ತು ಈ ಪಾರ್ಟು ಕೂಡ ಗಲೀಜಾಗಿರೋದ್ರಿಂದ ಈ ಮತ್ತೆ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಸೊ ಇದೆಲ್ಲ ಪೇಂಟೇ ಆಗಿರಲಿಲ್ಲ, ಕಂಪ್ಲೀಟ್ ಈ ಫೇಸ್ ಮಾತ್ರ 3 ಕೋಟ್ ಪೇಂಟ್ ಆಗಿದೆ. ಗಲೀಜ್ ಜಾಸ್ತಿ ಆಗಿರೋದ್ರಿಂದ 3 ಕೋಟ್ಸ್ ಇಲ್ಲಿ ಆಗಿದೆ, ಅಲ್ಲಿ 4 ಕೋಟ್ಸ್ ಆಗಿದೆ. 2 ಕೋಟ್ಸ್ ಮೊದಲೇ ಮಾಡಿದ್ವಿ, ನಿಮಗೂ ಗೊತ್ತಿದೆ. ಮತ್ತೆ ಟ್ರ್ಯಾಕ್ಟರ್ ಎಮಲ್ಷನ್ ಮಾಡಿದ್ವಿ, 3rd ಕೋಟ್ ಆಯಿತು, ಮತ್ತೆ ಇನ್ನೊಂದು ಕೋಟ್ ಮಾಡಿದ್ವಿ ರಾಯಲ್. 4 ಕೋಟ್ಸ್ ಅಲ್ಲಿ ಕವರ್ ಆಗಿದೆ ಮೇಡಮ್. ಇಲ್ಲೆಲ್ಲ ಫುಲ್ ಹೋಲ್ಸ್ ಇತ್ತು, ಇದೆಲ್ಲ ಟಚಪ್ ಪಟ್ಟಿ ಇಟ್ಟು ಮತ್ತೆ ಸ್ಯಾಂಡಿಂಗ್ ಮಾಡಿ ಇಲ್ಲಿ ಕಂಪ್ಲೀಟ್ ಪೇಂಟಿಂಗ್ ಮಾಡಿದ್ದೀವಿ ಮೇಡಮ್. ಈ ಹೆಡ್ಜಸ್ಸು ಕೂಡ ಅಷ್ಟೇ, ಸೀಲಿಂಗು ಕೂಡ ಎಲ್ಲ ಕಂಪ್ಲೀಟ್ ಪಟ್ಟಿ ಮಾಡಿ ಪೇಂಟ್ ಮಾಡಿದ್ದೀವಿ. ಎಡ್ಜಸ್ ಕೂಡ ಈವನ್ ಇರಲಿಲ್ಲ. ಹೌದು, ಈ ಪಾರ್ಟಲ್ಲಿ ಕಂಪ್ಲೀಟ್ PU ಮಾಡಿ ಇದಕ್ಕೆ ಮತ್ತೆ ನಾಬ್ಸ್ ಇನ್ಸ್ಟಾಲೇಷನ್ ಕೂಡ ಆಗಿರಲಿಲ್ಲ, ಕಂಪ್ಲೀಟ್ ನಾಬ್ ಕೂಡ ಇನ್ಸ್ಟಾಲೇಷನ್ ಆಗಿದೆ. ಈ ಯೂನಿಟ್ಟು ಅಷ್ಟೇ PU ಮಾಡಿದ್ದೀವಿ ಮತ್ತೆ ಇನ್ಸ್ಟಾಲೇಷನ್ ಮಾಡಿದ್ವಿ. ಇದು ಕೂಡ ಮತ್ತೆ ಸ್ಯಾಂಡಿಂಗ್ ಮಾಡಿ ಈ ಮೆಟೀರಿಯಲ್ ಕೂಡ ಈ ಪಾರ್ಟಿಷನ್ನು ಕೂಡ PU ಮಾಡಿದ್ದೀವಿ. ನೆಕ್ಸ್ಟು ಈ ರೂಮ್ ಸೇಮ್ ಡೋರ್ಸ್ ಎಲ್ಲ ಕಡೆನೂ ಮಾಡಿದ್ದೀವಿ ಮೇಡಮ್. ಮತ್ತು ಇಲ್ಲಿ ವಾಲ್ ಹ್ಯಾಂಡ್ಯುಲೇಷನ್ ಇತ್ತು, ಇಲ್ಲಿ ವಾಲ್ ಹ್ಯಾಂಡ್ಯುಲೇಷನ್ ಇತ್ತು. ನಮ್ಗೆ ಎಷ್ಟಾಗುತ್ತೋ ಮಾಡಿಕೊಡ್ತೀನಿ ಅಂತ ಹೇಳಿದೆ, ಅದನ್ನು ಗ್ರೈಂಡ್ ಮಾಡಿದ್ದೀನಿ ಮತ್ತು ಪಟ್ಟಿ ಮಾಡಿ ಪೇಂಟ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ ಕಂಪ್ಲೀಟ್ ಸ್ಟೆಪ್ ಹ್ಯಾಂಡ್ಯುಲೇಷನ್ ಇತ್ತು, ಇದು ಮಾಡಿಕೊಟ್ಟಿದ್ದೀವಿ. ಇಲ್ಲೂ ಅಷ್ಟೇ ವಿಂಡೋಸ್. ಸೊ ಇಲ್ಲೂ ಮೇಲೇನೂ ಕೂಡ ಅಷ್ಟೇ ಸ್ವಲ್ಪ ಹ್ಯಾಂಡ್ಯುಲೇಷನ್ ಇತ್ತು, ಅದು ಕೂಡ ಎಷ್ಟು ಪಾಸಿಬಲೋ ನಿಮಗೆ ತೋರಿಸಿ ಮಾಡಿಕೊಟ್ಟಿದ್ದೀವಿ. ಇದೆಲ್ಲ ಈ ಕಾರ್ನರ್ಸಲ್ಲೆಲ್ಲ ಫಿಲ್ಲಿಂಗ್ ಆಗಿರಲಿಲ್ಲ, ಸೊ ಇದೆಲ್ಲ ಫಿಲ್ಲಿಂಗ್ ಮಾಡಿ ಇದು ಮಾಡಿಕೊಟ್ಟಿದ್ದೀನಿ. ಇದು ಕಂಪ್ಲೀಟ್ ಮತ್ತು ರೀಡು 2 times to 3 times ಎಲ್ಲ ಮನೆ ಪೇಂಟ್ ಆಗಿದೆ. ಈ ಹಾರ್ಚ್ ಕೂಡ ಅಷ್ಟೇ ಬೀಡಿಂಗ್ ಇನ್ಸ್ಟಾಲೇಷನ್ ಆಗಿರಲಿಲ್ಲ, ಬೀಡಿಂಗ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಮತ್ತು ಅದಕ್ಕೂ ಟಚಪ್ ಪಟ್ಟಿ ಮಾಡಿ ಇದು ಕಂಪ್ಲೀಟ್ 3 ಕೋಟ್ಸ್ ಪೇಂಟ್ ಮಾಡಿದ್ದೀವಿ. ಇಲ್ಲೇ ಈ ಹಾಲ್ ಮಾತ್ರ 3 ಕೋಟ್ಸ್ ಪೇಂಟ್ ಆಗಿದೆ. ಸೊ ಈ ಬೇಸು ಅಷ್ಟೇ ಲೈಟ್ ಆನ್ ಮಾಡ್ಕೊಂಬಿಡಿ, ಏನಾದರೂ ಇದ್ರೆ ನೀವು ಈಗಲೇ ತೋರಿಸ್ಬಿಡಿ ನಮಗೆ. ಕಂಪ್ಲೀಟ್ ಅರ್ಧಂಬರ್ಧ. ಇದು ಕೂಡ ಏನು ಫಿನಿಶ್ ಮಾಡಿಲ್ಲ, ಪ್ಲೈ ಹಂಗೆ ಇತ್ತು ಮೇಡಮ್. ಸೊ ಇದು ಕೂಡ ಪಟ್ಟಿ ಮಾಡಿಸಿ ಸ್ಯಾಂಡಿಂಗ್ ಮಾಡಿಸಿ ಎಲ್ಲ ಡ್ರಾಸು ತೆಗೆದು ಡ್ರಾಸ್ ಹಿಂದೆ ಕೂಡ ಎಲ್ಲ ಚಿಪ್ಪಿಂಗ್ ಪೇಪರ್ಸ್ ಇಟ್ಟಿದ್ರು, ಅದು ಕೂಡ ನಾವು PU ಮಾಡಿ ಕೊಟ್ಟಿದ್ದೀವಿ. ನೀವು ನೋಡ್ದಂಗೆ ತುಂಬ ಹ್ಯಾಂಡ್ಯುಲೇಷನ್ ಇದೆಲ್ಲ ಮತ್ತೆ ಪಟ್ಟಿ ಮಾಡಿದ್ದೀವಿ. ಪಟ್ಟಿ ಮಾಡಿ ಇದು ಕೂಡ ಪೇಂಟ್ ಫಿನಿಶ್ ಮಾಡಿದ್ವಿ. ಆ ಹೆಡ್ಜಸ್ ಫ್ಲವರ್ ಇದು ಕಾರ್ನರ್ಸ್ ಅದೆಲ್ಲ ಬೀಡಿಂಗ್ ಮತ್ತೆ ಟಚಪ್ ಮಾಡಿ ಪೇಂಟ್ ಮಾಡಿಕೊಟ್ಟಿದ್ದೀವಿ. ಹಾಂ ಅದಾಗಿದೆ. ಒಂದು ಕಂಬಿ ಇತ್ತು, ಕಂಬಿ ಉದ್ದಕ್ಕೆ ಒಂದಿಷ್ಟು ಆಚೆ ಇತ್ತು ಚಿಕ್ಕದಾಗಿ. ಹಾಂ ನೀವು ವಿಡಿಯೋದಲ್ಲಿ ನೋಡಿ, ಇಲ್ಲಿ ಕಂಬಿ ಇತ್ತು, ಇಲ್ಲಿ 2 ಅದು ಕಂಬಿ ಕಟ್. ಹೌದು ಅದು ಕಂಬಿ ಇದು ಕಟ್ ಮಾಡಿ ಮತ್ತೆ ಟಚಪ್ ಮಾಡಿ ಪೇಂಟ್ ಮಾಡಿದ್ವಿ. ಕಂಪ್ಲೀಟ್ ಮತ್ತೆ ರೂಮ್ ಟಚಪ್ ಪಟ್ಟಿ ಮಾಡಿ ಪೇಂಟ್ ಮಾಡಿದ್ದೀವಿ. ಸೊ ಇದು ಅಷ್ಟೇ, ಇದೆಲ್ಲ ಹ್ಯಾಂಡ್ಯುಲೇಷನ್ ಗ್ಯಾಪ್ಸ್ ಇತ್ತು, ಇದು ಕವರ್ ಮಾಡಿದ್ದೀವಿ. ಇಲ್ಲೂ ಅಷ್ಟೇ ಇದು ಕಂಪ್ಲೀಟ್ ಗ್ಯಾಪ್ ಇತ್ತು, ಇದು ಎಲ್ಲ ಟಚಪ್ ಪಟ್ಟಿ ಮಾಡಿ ಕವರ್ ಮಾಡಿದ್ದೀವಿ ಮೇಡಮ್. ಸೊ ಏನು ಪಾಸಿಬಿಲಿಟಿ ನಾವು ಹೇಳಿದ್ವೋ ಅದನ್ನು ಮಾಡಿಕೊಟ್ಟಿದ್ವಿ. ಇದೆಲ್ಲ ಬಿಗಿನಿಂಗ್ ಮೇಕಿಂಗ್ಸಲ್ಲೂ ಇನ್ನೂ ನೀಟಾಗಿ ನಿಮ್ಗೆ ಇನ್ನೂ ನೀಟಾಗಿ ಫಿನಿಶಿಂಗ್ ಬರ್ತಾ ಇತ್ತು. ಆ ಒಳಗಡೆನೂ ಅಷ್ಟೇ ಲೈಟ್ ರಿಫ್ಲೆಕ್ಷನ್ ಎಲ್ಲ ನಿಮ್ಗೆ ಬೇರೆ ಥರ ಕಾಣ್ತಾ ಇತ್ತು, ಆ ಪಟ್ಟಿ ಹ್ಯಾಂಡ್ಯುಲೇಷನ್ ಇದ್ದಿದ್ದರಿಂದ. ಅದು ಪಟ್ಟಿ ಹ್ಯಾಂಡ್ಯುಲೇಷನ್ನು ಅಕಾರೂಸ್ ಎಲ್ಲ ಮತ್ತೆ ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ ಪೇಂಟ್ ಮಾಡಿದ್ವಿ. ಮೇಜರ್ ಥಿಂಗ್ 90% ಪೇಂಟಿಂಗ್ದೇ ಇದ್ದಿದ್ದು ಪ್ರಾಬ್ಲಮ್. ಆಮೇಲೆ ಎಲೆಕ್ಟ್ರಿಷಿಯನ್ಸ್ದು ಇತ್ತು, ಅದೇ ಅಲ್ಲಿ ಇಲ್ಲಿ ಎಲ್ಲ ಮಿಸ್ ಮ್ಯಾಚ್ ಮಾಡಿದ್ದಿದ್ದು. ಇದು ಕಂಪ್ಲೀಟ್ ಪೇಂಟಿಂಗೇ ಆಗಿರಲಿಲ್ಲ, ಇದು ಪೇಂಟ್ ಮಾಡಿಕೊಟ್ಟಿದ್ವಿ, ಪಟ್ಟಿ ಮಾಡಿ ಪೇಂಟ್ ಮಾಡಿದ್ವಿ. ಇಲ್ಲಿ ವಯರ್ ಮ್ಯಾನೇಜರ್ ಇರಲಿಲ್ಲ, ವಯರ್ ಮ್ಯಾನೇಜರ್ ಮಾಡಿಕೊಟ್ಟಿದ್ವಿ. ಇದು ಶೇಪ್ ಹಾರ್ಡ್ ಆಗಿತ್ತು, ಅದು ಟೈಲ್ ಚೇಂಜ್ ಮಾಡಿದ್ವಿ, ಅದು ಇದು ಹಾರ್ಡಾಗಿದೆ. ಮತ್ತು ಅಲ್ಲಿ ಫ್ಯಾನ್ ಇನ್ಸ್ಟಾಲೇಷನ್ ಆಗಿಲ್ಲ, ಅದು ಫ್ಯಾನ್ ಇನ್ಸ್ಟಾಲೇಷನ್ ಆಗಿದೆ. ಫಾಲ್ ಸೀಲಿಂಗ್ ಏನಕ್ಕೆ ಮಾಡಿದ್ದೀವಿ ಅಂದರೆ AC ಪೈಪು ಕಂಪ್ಲೀಟ್ಲಿ ಎಕ್ಸ್ಪೋಸ್ ಇತ್ತು, ಅದರಿಂದ ಮಾಡಿದ್ವಿ. ಮತ್ತು ಇಲ್ಲೂ ಕೂಡ ಶಾರ್ಪ್ ಎಡ್ಜಸ್ ಇತ್ತು, ಇದು ನೋಸಿಂಗ್ ಆಗಿದೆ, ಕರ್ವ್ ನೋಸಿಂಗ್ ಆಗಿದೆ. ಮತ್ತು ಇದೊಂದು ಬಾಕ್ಸ್ ಇನ್ಸ್ಟಾಲೇಷನ್ ಆಗಿದೆ, ವುಡನ್ ಬಾಕ್ಸ್. AC ಪೈಪ್ ಇನ್ಸ್ಟಾಲೇಷನ್ನೇ ಆಗಿರಲಿಲ್ಲ, ಪೈಪ್ ಇನ್ಸ್ಟಾಲೇಷನ್ ಆಗಿದೆ. ಮತ್ತು ಇಲ್ಲಿ ಪೈಪ್ ಇದೆ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ, ಅದು ಟೈಲ್ ಡ್ರಾಪಲ್ಲಿ ಅದು ಮುಚ್ಚಿಬಿಟ್ಟಿದ್ರು. ಸೊ ಅದನ್ನು ಓಪನ್ ಮಾಡಿ ನಮಗೆ ಔಟ್ಲೆಟ್, ವಾಟರ್ ಔಟ್ಲೆಟ್ ನಮ್ದೇನು ಬಾಲ್ಕನಿಗೆ ಬರುತ್ತೋ ಅದು ಔಟ್ಲೆಟಿಗೆ ಕವರ್ ಮಾಡಿಕೊಟ್ಟಿದ್ವಿ. ಆ್ಯಂಡ್ ಆಮೇಲೆ ಈ ವಾಲ್ ಕಂಪ್ಲೀಟ್ಲಿ ಟೆಕ್ಸ್ಚರ್ ಇತ್ತು, ಇದು ಫುಲ್ ಟೆಕ್ಸ್ಚರ್ ಇತ್ತು. ಸೊ ಇದನ್ನು ಕಂಪ್ಲೀಟ್ ಮತ್ತು ನಾರ್ಮಲ್ ಬೇಸ್ ನಮ್ಮ ಬಿರ್ಲಾ ಪಟ್ಟಿ 2 ಕೋಟ್ ಮಾಡಿ ಸ್ಯಾಂಡಿಂಗ್ ಮಾಡಿ ಮತ್ತೆ ಅದ್ರ ಮೇಲೆ ಅಕ್ರಿಲಿಕ್ ಪಟ್ಟಿ ಮಾಡಿ ಸ್ಯಾಂಡಿಂಗ್ ಮಾಡಿ ಪೇಂಟ್ ಮಾಡಿಕೊಟ್ಟಿದ್ವಿ. ಮಾಡಿರೋಂಥ ತಪ್ಪುಗಳನ್ನು ಎಷ್ಟು ಸರಿ ಮಾಡಿದ್ದಾರೆ ಅಂತ ಹೇಳ್ತಾ ಹೋದರೆ ಒಂದು 2 hour ಲಾಂಗ್ ವಿಡಿಯೋ ಆಗುತ್ತೆ, ಅಷ್ಟು ಇದೆ ಗೊತ್ತಾ. ಬಟ್ ನಾನು ಮೇನ್ ಥಿಂಗ್ಸ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ VUK ಟೀಮ್ ಅವರು ಬಂದು ಇಡೀ ಮನೆನ ಡೀಪ್ ಕ್ಲೀನಿಂಗ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜಾಮ್ ಆಗಿದೆ, ಒಳಗಡೆ ಜಾಮ್ ಆಗಿ ವೈರ್ ಕಟ್ಟಾಗಿದೆ, ಅದನ್ನ ಸಪ್ಲೈ ಬರ್ತಿಲ್ಲ. ಇಲ್ಲಿ ವುಡ್ ಹೊಡೆದಿತ್ತು ಒಳಗಡೆ ಇನ್ಸೈಡಲ್ಲಿ, ಅದು ಒಳಗಡೆ ಒಂದಕ್ಕೊಂದು ವೈರ್ ಸೆಟ್ ಮಾಡಿ ಹೊಡೆದಿದ್ದಾರೆ. ಇವಾಗ ಅದನ್ನ ಏನು ಮಾಡೋಕ್ಕಾಗಲ್ಲ, ಇದು ಓಪನ್ ಮಾಡಿದ್ರೆ ತೆಗಿಬೇಕಾಗುತ್ತೆ.
ಅಷ್ಟೇ. ಇನ್ನ ಒಂದೇ 15 ದಿನ ನಾನು ಬರಂಗಿಲ್ಲ. ನೀವು ನಿಮ್ಮ ಸಪ್ಲೈ ಬೇಕೇ ಬೇಕಾದ್ರೆ ಓಪನ್ ಮಾಡಲೇಬೇಕು, ಸಪ್ಲೈ ಬೇಕು ಸರ್. ಅದು ಓಪನ್ ಮಾಡಲೇಬೇಕಾಗ ನೀವು. ಕೆಲವೊಂದು ತಪ್ಪುಗಳಿಗೆ ಸೊಲ್ಯೂಷನ್ನೇ ಇಲ್ಲ. ಅವರಿಗೆ ಬೇಸಿಕ್ ಆಗಿರೋಂಥ ಲೈಟ್ ಕನೆಕ್ಷನ್ ಜಾಮ್ ಆಗಬಾರ್ದು, ಅದನ್ನು ನೋಡ್ಕೊಂಡು ವರ್ಕ್ ಮಾಡಬೇಕು, ಅದೆಲ್ಲ ಗೊತ್ತೇ ಆಗಲಿಲ್ಲ. ಇವ್ರು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಟ್ಟಿದ್ದಾರೆ ನನಗೆ. ಆ್ಯಂಡ್ ವೈಫೈಗೂ ಹಾಗೆ ಮಾಡಿದ್ದಾರೆ. ವೈಫೈ ಟೀಮ್ ಬಂದಾಗ ಅವ್ರು ಹೇಳಿದ್ರು, ಆ ಹಳೆ ಟೀಮ್ಗೆ ನಾನು ಹೇಳಿದ್ದೆ, ಬಟ್ ಅಲ್ಲಿ ಕನೆಕ್ಷನ್ನ ಅವ್ರು ಆಫ್ ಮಾಡಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಎಲ್ಲ ತೆಗೆದು ಮಾಡಬೇಕು ಅಂತ. ನೀವು ಇಂಟೀರಿಯರ್ ಡಿಸೈನರ್ಸ್, ಆರ್ಕಿಟೆಕ್ಟ್ಸ್ ಆಗಿರೋ ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ನಿಮಗೂ ಪಶ್ಚಾತ್ತಾಪ ಇರುತ್ತೆ ಲೈಫ್ ಲಾಂಗ್, ಯಾಕೆ ಈ ಥರ ಕ್ಲೈಂಟಿಗೆ ಮಾಡ್ತೀರಾ? ಬಿಕಾಸ್ ಎಲ್ಲ ಕ್ಲೈಂಟ್ ಕಷ್ಟಪಟ್ಟು ದುಡ್ಡನ್ನು ನಿಮಗೆ ಕೊಡ್ತಾರಲ್ವಾ. ಎಷ್ಟು ಜಾಮ್ ಪ್ಯಾಕ್ಡ್ ಆಗಿ ಕೆಲಸ ನಡೀತಾ ಇದೆ ಅಂದರೆ 25ಕ್ಕೆ ಇವತ್ತು ಹ್ಯಾಂಡ್ ಓವರ್ ಆಯಿತಾ, ಹ್ಯಾಂಡ್ ಓವರ್. ಬಟ್ ಅಂದ್ರೂ ನಾನಲ್ಲಿ ಚಿಕ್ಕ ಪುಟ್ಟದ್ದು ಏನಾದರೂ ಅಬ್ಸರ್ವೇಷನ್ ಮಾಡಿದ್ದೀನಿ, ಅದನ್ನು ಕರೆಕ್ಟ್ ಮಾಡಿಕೊಟ್ಟಿದ್ದಾರೆ. VUCare ಸರ್ವಿಸ್ ಟೀಮ್ ಅವರು ಬೆಳಿಗ್ಗೆ 10:00 ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. 5 ಜನ, 4 ಗಂಟೆ ಆಗಿದೆ. ಸೊ ಅವ್ರಿಗೆ ಹೇಳಿದ್ದೀನಿ, ನೀವು ಫಸ್ಟು ವಾರ್ಡ್ರೋಬ್ಸು ಒಳಗಡೆದು ಅದೆಲ್ಲ ಮಾಡಿ, ನೆಲ ಉಳಿದಿರೋದೆಲ್ಲ ಲಾಸ್ಟಿಗೆ ಇರೋಣ, ಬಿಕಾಸ್ ಅವಾಗ ಯಾರೂ ಇರಲ್ಲ, ನಮ್ಗೆ ಆರಾಮದಲ್ಲಿ ಮಾಡ್ಬೋದು ಅಂತ. ಸೊ ಹಾಗಾಗಿ ಕಿಚನ್ ಅಂತೂ ನೀಟಾಗಿ ಫಿನಿಷ್ ಮಾಡಿದ್ದಾರೆ. ನಾನು ಇವಾಗ ನೋಡ್ತಾ ಇದ್ದೀನಿ ಎಲ್ಲ ಕಡೆ ನನಗೇನೇನು ಕನ್ಸರ್ನ್ ಇತ್ತು ಅದನ್ನು ಹೇಳಿದೆ. ಅಲ್ಲಿ ಒಂದು ಸ್ವಲ್ಪ ಗಲೀಜಿತ್ತು, ಅಲ್ಲಿ ಗಲೀಜಿತ್ತು, ಅಲ್ಲಿ ಕೈದೆಲ್ಲ ಹಚ್ಚಿ ಇತ್ತು ಅಂತ, ಅದನ್ನೆಲ್ಲ ಮಾಡಿ ಹಾಕಿದ್ದಾರೆ. ಇನ್ನು ಇಲ್ಲಿ ಒಳಗಡೆದೆಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಮತ್ತೊಂದು ಸತಿ ನೋಡ್ಬೇಕು ನಾನು. ಸೊ ಎಲ್ಲ ಕಡೆ ಹಿಂಗೆ ಚೆಕ್ ಮಾಡ್ತಾ ಹೋಗೋದು. ಆಮೇಲೆ ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಆಯಿತಾ. ಈ ಮೆಷಿನ್ ಕ್ಯೂ ಹೇ ವ್ಯಾಕ್ಯೂಮ್, ವ್ಯಾಕ್ಯೂಮ್. ಇವಾಗ ನೋಡಿ ಅಷ್ಟು ಧೂಳಿದೆ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ. ಫೈನಲಿ ಮನೆ ಇಂಟೀರಿಯರ್ಸ್ ಕೆಲಸ ಇವತ್ತಿಗೆ ಇಲ್ಲಿಗೆ ಲಾಸ್ಟ್ ಅನ್ನೋ ಥರ ಇದೆ. ಆ್ಯಂಡ್ ಫುಲ್ ಖುಷಿ ಆಗ್ತಾ ಇದೆ. ಸ್ಟ್ರೆಸ್ಫುಲ್ ದಿನ, ಬಟ್ ಅಂದ್ರೂ ಮುಗೀತಲ್ವಾ ಅಂತ ಖುಷಿ. ಕೆಲವೊಂದು ಕಡೆ ಈ ಡೀಪ್ ಕ್ಲೀನಿಂಗ್ ಅವರು ಮಾಡೋದ ಕಷ್ಟ ಅನ್ನಿದ್ದಾರೆ. ಆ ಯುಟಿಲಿಟಿನಲ್ಲಿ ಹೆಂಗಿದೆ ಗೊತ್ತಾ, ನಂದು UPVC ವಿಂಡೋ ಕೆಟ್ಟದಾಗಿದೆ, ಸಿಮೆಂಟ್ ಎಲ್ಲ ಗಲೀಜಾಗಿ ಅದು ತೆಗಿಯೋಕ್ಕೆ ಆಗಲ್ಲ. ಹೊಸದಾಗಿ UPVC ವಿಂಡೋ ಹಾಕ್ಬೇಕು ಅಲ್ಲಿಗೆ. ಆಮೇಲೆ ಇಲ್ಲಿಗೆ ಇದೆಲ್ಲ ವಿಂಡೋ ಅಷ್ಟೊಂದು ಗಲೀಜಿಲ್ಲ ಸರ್, ಮಾಡ್ಬೋದಲ್ಲ ಇದೆಲ್ಲ ವಿಂಡೋ, ಇದೆಲ್ಲ ಮಾಡ್ಬೋದು ಅಂದಿದ್ದಾರೆ. ಬಟ್ ಇನ್ನೊಂದೇನಂದರೆ ಅವ್ರು ಪೇಂಟಿಂಗ್ ಮಾಡಬೇಕಾದ್ರೆ ನಾನು ಹೇಳಿದ್ದೀನಿ, ಸೈಡಲ್ಲೆಲ್ಲ ಏನಾದರೂ ಟೇಪ್ ಹಾಕ್ಬಿಟ್ಟು ಪೇಂಟ್ ಮಾಡಿ. ಇಲ್ಲ ಮ್ಯಾಮ್ ಅದು ಆಮೇಲೆ ಕ್ಲೀನ್ ಮಾಡ್ತೀವಿ ಅಂದವರು. ಇವಾಗ ಕ್ಲೀನಿಂಗ್ ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ, ಬಿಕಾಸ್ ಆ ಪೇಂಟ್ ಒಂದೆಷ್ಟು ತಿಂಗಳಿಂದ ಅಂಟ್ಕೊಂಡಿದೆ, ಅದು ಹೋಗುತ್ತಾ ಇಲ್ಲ. ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಕಷ್ಟಪಟ್ಟು, ನೋಡೋಣ ಎಷ್ಟು ಹೋಗುತ್ತೆ ಅಂತ. ನೋಡಿ ಇವಾಗ ಅಷ್ಟೆಲ್ಲ ಅಂಟ್ಕೊಂಡಿದೆಯಲ್ಲ, ಅದನ್ನು ತೆಗಿಯೋದಕ್ಕೆ ಕಷ್ಟ ಅಂತ ಸ್ಕ್ರೇಪ್ ಮಾಡಬೇಕು. ಅದು ಮಾಡೋದಕ್ಕೇ ಒಂದು ಇಡೀ ದಿನ ಬೇಕಲ್ಲ ಸರ್. ಟ್ರಸ್ಟ್ ಮೀ, ಫಸ್ಟಿಂದ ಕೆಲಸ ಮಾಡೋದು ಸುಲಭ, ಬಟ್ ಇನ್ನೊಬ್ಬರು ಹಾಳು ಮಾಡಿರೋ ಕೆಲಸನ ಒಬ್ಬರು ಜವಾಬ್ದಾರಿ ತಗೊಂಡು ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರಲ್ವ, ದ್ಯಾಟ್ ಈಸ್ ಗ್ರೇಟ್. ಆ್ಯಂಡ್ ಅದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಸೌಮ್ಯ ಆ್ಯಂಡ್ ಸಾಗರ್, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ವರ್ಕ್ ಆಗಿರ್ಬೋದು, ನಿಮ್ಮದು ಟೈಲ್ಸ್ ವರ್ಕ್ ಆಗಿರ್ಬೋದು, ನೀವು ಪೇಂಟ್ ತಾನೇ ಮಾಡಿರೋದು. ವೆರಿ ನೈಸ್. ಪುಟ್ಟಿ ಎಲ್ಲ ಉಜ್ತಾ ಇದ್ರಲ್ಲ ಚೆನ್ನಾಗಿ, ನಾನು ನೋಡ್ತಿದ್ದೆ ಅವಾಗ. ಇಬ್ಬರೇ ಇವ್ರು ಮತ್ತೆ ಇನ್ನೊಬ್ರು ಯಾರೋ ಚೆನ್ನಾಗಿ ಪುಟ್ಟಿ ಉಜ್ತಾ ಇದ್ರು ಪಾಪ. ಥ್ಯಾಂಕ್ ಯು ಸೋ ಮಚ್ ಸರ್, ವೆರಿ ಹ್ಯಾಪಿ. ಹ್ಯಾಂಡ್ ಓವರ್ ಮಾಡೋ ದಿನ ವರ್ಕ್ ಹೇಗಾಗಿದೆ, ನಮ್ಮ ವರ್ಕ್ ನಿಮಗೆ ಇಷ್ಟ ಆಯ್ತಂತ ಪ್ರತಿಯೊಬ್ಬರು, ಎಲೆಕ್ಟ್ರಿಷಿಯನ್, ಪೇಂಟರ್, ಪ್ಲಂಬರ್, ಟೈಲ್ಸ್ ಹಾಕೋರು ಆ್ಯಂಡ್ ಎಕ್ಸಿಕ್ಯೂಷನ್ ಹೆಡ್ ಸೌಮ್ಯ ಅವರು, ಆರ್ಕಿಟೆಕ್ಟ್, ಪ್ರತಿಯೊಬ್ಬರು ಬಂದಿದ್ದರು ಆಯಿತಾ. ಎಲ್ಲೆಲ್ಲಿ ಏನೇನಾಗಿತ್ತು ಅದನ್ನು ಹೇಗೆ ಸರಿಪಡಿಸಿದ್ದಾರೆ ಅಂತ ಎಲ್ಲ ಕ್ಲಿಯರಾಗಿ ತೋರಿಸೋದಕ್ಕೆ. ಆ್ಯಂಡ್ ಇನ್ನೇನಾದರೂ ಪೆಂಡಿಂಗ್ ಇದೆಯಾ, ಅದನ್ನು ಯಾವ ರೀತಿ ಮುಗಿಸ್ಬೋದು, ಯಾವಾಗ ಮುಗಿಸ್ಬೋದು ಅಂತ. ಇದನ್ನು ಪ್ರೊಫೆಷ್ನಲ್ ವರ್ಕ್ ಅಂತ ಕರೆಯೋದು ಅಲ್ವಾ. ಆ್ಯಂಡ್ ಸೌಮ್ಯ ಅವರು ಸ್ಟಾರ್ಟಿಂಗ್ ಏನಕ್ಕೆ ಈ ಎಕ್ಸಿಕ್ಯೂಷನ್ ಜವಾಬ್ದಾರಿ ತಗೊಂಡಿಲ್ಲ ಅಂದರೆ, ನಾನು ಇಂಟೀರಿಯರ್ ಡಿಸೈನರ್ನ ಹೈರ್ ಮಾಡಿದ್ದೆ, ಇನ್ನೊಬ್ಬರು ಬಿಸ್ನೆಸ್ನ ನಾವು ಹಾಳು ಮಾಡಬಾರ್ದು ಅಂತ ಅವ್ರ ಉದ್ದೇಶ ಆಗಿತ್ತು. ಅವ್ರಿವಾಗ ನನ್ನ ಟೀಮ್ ಇದೆ, ನಾನೆಲ್ಲ ಮಾಡ್ಕೊಡ್ತೀನಿ ಅಂತಂದರೆ ಅದು ತಪ್ಪಾಗುತ್ತೆ ಅಲ್ವಾ. ಯಾವತ್ತೆಲ್ಲ ತಪ್ಪಾಗಿ ಕೆಲಸ ನಡೆದಿದೆ ಆವಾಗ ನಾನೇ ರಿಕ್ವೆಸ್ಟ್ ಮಾಡಿದೆ, ಎಲ್ಲ ಫಿಕ್ಸ್ ಮಾಡಿಕೊಡ್ಬೋದಾ ಅಂತ. ಆ್ಯಂಡ್ ಶಿ ಸೆಡ್ ಯೆಸ್. ಇವತ್ತು ನಾನು ಮನೆಗೆ ಹೋಗಬೇಕಾದ್ರೆ ಆಲ್ಮೋಸ್ಟ್ ಒಂದು 10 ಗಂಟೆ ಆಗುತ್ತೆ ಅನ್ಸುತ್ತೆ. ನೋಡಿ ಅಮ್ಮ ಇವಾಗ ಬಂದಿದ್ದಾರೆ. ಒಂಚೂರು ಎತ್ತೆ ಇದೆಯಾ ಅವ್ರಿಗೆ ಮಗಳ ಬಗ್ಗೆ. ನಾನು ಎಷ್ಟು ಸಲ ಕಾಲ್ ಮಾಡ್ತಾ ಇದ್ದೆ, ಸಂಧ್ಯರಿಗೆ ಕಾಲ್ ಮಾಡಿ ಕೇಳ್ತಾನೆ ಇದ್ದೆ, ಊಟ ಮಾಡಿಲ್ಲ ನನ್ನ ಮಗಳು, ಏನ್ ಮಾಡ್ತಾಳೆ, ಕೂತಿದ್ದಾಳ ನಿಂತಿದ್ದಾಳ ಅಂತ. 4 ಗಂಟೆಗೆ ಊಟ ಮಾಡಿಲ್ಲ ಅಂತ ಹೇಳಿದ್ರು. ಬೇಡ, ರಾತ್ರಿ ಮಾಡ್ಬೇಕಿತ್ತು. ಮಧ್ಯಾಹ್ನ 12 ಗಂಟೆಗೆ ಹೊರಟಿದ್ದಾರೆ. ಊಟ ಕೊಟ್ಟು ಕಳ್ಸಿದ್ದೇನೆ, ನನ್ನ ಮಗಳು ಊಟ ಮಾಡಿದ್ರು 4 ಗಂಟೆಗೆ. ಎಷ್ಟು ಸಿಟ್ಟು ಬಂತಂದ್ರೆ ನನಗೆ, ಏನ್ ಮಾಡೋದು, ಕೆಲಸ ಸಹ ಆಗ್ಬೇಕಲ್ಲ, ಸುಮ್ಮನೆ. ಇವತ್ತಿಗೆ ಈ ಒಂದು ಜರ್ನಿ ಮುಗಿಯುತ್ತೆ. ಆ್ಯಂಡ್ ಮನೆಯಲ್ಲಿ ನಾವು ಬಂದು ಸ್ಟೇ ಆಗುವಂಥ ಟೈಮ್ ಫೈನಲಿ ಬಂತು. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟಿನ ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.